ಆನೆ ಮರಿ, ಆನೆ ಮರಿ, ನಿಂಗೆ ನೇರಳೆ ಹಣ್ಣು ಬೇಕಾ? ನಂಗೇನು ಬೇಡ. ನೀನು ಯಾಕೆ ಬೇಸರವಾಗಿದ್ಯಾ? ನನ್ ಜೊತೆ ಆಡೋಕೆ ಯಾರೂ ಇಲ್ಲ. ಅಯ್ಯೋ, ಅದಕ್ಕೇನ ಬೇಸರ? ನನ್ ಬೆಳಗಿಂದ ಹುಡುಕ್ತಾನೆ ಇದ್ದೆ, ಇಲ್ಲಿ ಆಡೋಕೆ ಯಾರೂ ಇಲ್ಲ. ಹೇ, ಆ ಬನ ತುಂಬಾ ಎಷ್ಟು ಕೋತಿಗಳಿವೆ, ನಿಂಗೆ ಅವ್ರ ಜೊತೆ ಆಟ ಮಾಡಬಾರ್ದಾ? ಹೇ, ನಿಜನಾ? ಅವರಲ್ಲಿ ಕಣ್ಣ ಮುಚ್ಚಲೆ ಆಡ್ತಾರೆ, ಉಯ್ಯಾಲೆ ಆಡ್ತಾರೆ, ಎಷ್ಟೊಂದು ಆಟ ಇದೆ ಗೊತ್ತಾ? ಹಾಗಾದ್ರೆ ನಾನು ಹೋಗ್ತೇನೆ. ಗುಬ್ಬಿ ಮರಿ, ಮತ್ತೆ ಸಿಗೋಣ. ಗೆಳೆಯರೇ, ಅಲ್ಲಿ ನೋಡಿದ್ರಾ? ಡೊಳ್ಳು ಹೊಟ್ಟೆ ಆನೆ ಬರುತ್ತಿದೆ. ಹೋಯ್ ಓಯ್. ಹಾವಿನಂತ ಸೊಂಡಿಲಿರುವ ಆನೆ ಬರುತ್ತಿದೆ. ಹೋಯ್. ಸಣ್ಣ ಬಾಲ ಆನೆ ಬರುತ್ತಿದೆ. ಹೋಯ್. ಗೆಳೆಯರೇ, ನನ್ನನ್ನು ನಿಮ್ ಜೊತೆ ಸೇರಿಸ್ಕೋತೀರಾ? ಹೋಯ್. ಏನು, ನೀನ್ ನಮ್ ಜೊತೆ ಆಡ್ತೀಯ? ಡೊಳ್ಳು ಹೊಟ್ಟೆ ಆನೆ ಬರ್ತಾನೆ. ಹೋಯ್. ಹಾವಿನ ಹಾಗೆ ಸೊಂಡಿಲಿರುವ ಆನೆ ಬರುತ್ತದೆ. ಹೋಯ್. ಕಡ್ಡಿಯಾಗೆ ಬಾಲ ಇರುವ ಆನೆ ಬರುತ್ತಿದೆ. ಹೋಯ್. ಗೆಳೆಯರೇ, ನನ್ ಜೊತೆ ಯಾರೂ ಇಲ್ಲ ಆಡೋಕೆ. ನೀವು ಬರ್ತೀರಾ ನನ್ ಜೊತೆ? ಸೇರಿಸ್ಕೋತೀವಿ. ನಿಂಗೆ ಮರ ಹತ್ತೋಕೆ ಬರುತ್ತಾ? ಇಲ್ಲ. ನಿಂಗೆ ಹೀಗೆ ಉಯ್ಯಾಲಾಡೋಕೆ ಬರುತ್ತಾ? ಇಲ್ಲ. ನಿಂಗೆ ಹೀಗೆ ಬಾಲದಲ್ಲಿ ಆಡೋಕೆ ಬರುತ್ತಾ? ಅದೂ ಗೊತ್ತಿಲ್ಲ. ಇದೆಲ್ಲ ಗೊತ್ತಿಲ್ವಾ? ಹಾಗಾದ್ರೆ ಬೇಗ ಜಾಗ ಖಾಲಿ ಮಾಡು. ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ. ಡೊಳ್ಳು ಹೊಟ್ಟೆ ಆನೆ. ಏನದು? ಮಂಗಣ್ಣ ಬಾವಿಗೆ ಬಿದ್ದ, ಓಡಿ ಬನ್ನಿ ಗೆಳೆಯರೇ, ಓಯ್. ಗೆಳೆಯ, ಕೈ ಹಿಡಿಯೋ. ನಿಲುಕ್ತಿಲ್ಲ. ಹಾರಿ ಇಡಿ. ಏಯ್, ಬಾಲ ಇಡಿ. ಅಯ್ಯೋ ದೊಡ್ಡ, ನಿನ್ನ ಬಾಲ ಅಲ್ಲ, ನನ್ನ ಬಾಲ ಹಿಡಿ. ನಿಲುಕ್ತಿಲ್ಲ. ಹಾರಿ ಇಡಿ.
ನಿಲ್ಲುತ್ತಿಲ್ಲ. ಏಯ್, ಹಾರು ಹಾರಿ ಇಡಿ. ಏನು ಏನಾಯ್ತು ಗೆಳೆಯರೇ? ನಮ್ಮ ಮಂಗಣ್ಣ ಬಾವಿಯಲ್ಲಿ ಬಿದ್ದ. ರಕ್ಷಿಸಲು ಎಷ್ಟು ನೋಡಿದ್ರು ಆಗ್ತಾ ಇಲ್ಲ. ಹಾಗಾದ್ರೆ ನಾ ಶ್ರಮಿಸ್ಬೇಕಾ? ಹಾಯ್ 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 ಹಾಯ್. ತಕ್ಕ ಸಮಯಕ್ಕೆ ಆನೆ ಮರಿ ಬಂದಿದ್ರಿಂದ ನಮ್ಮ ಮಂಗಣ್ಣನನ್ನು ರಕ್ಷಿಸ್ಲಿಕ್ಕಾಯ್ತು. ಗಣೇಶ, ನೀನನ್ನು ತಮಾಷೆ ಮಾಡಿದಕ್ಕೆ ನಮ್ಮನ್ನು ಕ್ಷಮಿಸಿ ಬಿಡು. ನನ್ನ ಹತ್ರ ಕೋಪನಾ? ಇಲ್ಲ ಗೆಳೆಯರೇ, ನಂಗೆ ಯಾರ ಜೊತೆನೂ ಕೋಪನೇ ಇಲ್ಲ. ಇನ್ನೂ ಆಡೋಕೆ ನನ್ನನ್ನು ಸೇರ್ಸ್ಕೋತೀರಾ? ಇಂದಿನಿಂದ ನೀನೇ ನನ್ನ ಆತ್ಮೀಯ ಗೆಳೆಯ. ಈ ತರ ಕನ್ನಡಿ ಸಿಕ್ಕಿದ್ದು ತುಂಬಾನೇ ಒಳ್ಳೇದಾಯ್ತು. ಯಾವಾಗ ಬೇಕಾದ್ರೂ ನನ್ನ ಸೌಂದರ್ಯನ ನಾನು ನೋಡ್ಕೋಬಹುದು. ಕನ್ನಡಿ ನೀನೇ, ನನ್ನ ಕನ್ನಡಿ ನೀನೇ, ಕನ್ನಡಿ ನೀನೇ. ಸೂಪರ್ ಸೂಪರ್. ಎಂತ ಹಾಡು, ಎಂತ ರಾಗ. ಅಯ್ಯೋ ದೇವ್ರೆ, ಸುಳ್ಳು. ನರಿಗಳು ಅಂದ್ರೆ ಬರೀ ಕೂಗೋದಲ್ಲ, ಹಾಡನ್ನು ಹಾಡ್ತವೆ ಅಂತ ನಿಮಗೆ ಗೊತ್ತಾಯ್ತಲ್ವಾ? ನಾನ್ ಸಣ್ಣವನಿದ್ದಾಗ ಇದಕ್ಕಿಂತ ಚೆನ್ನಾಗ್ ಹಾಡ್ತಿದ್ದೆ. ಈಗ ಯಾಕೋ ಆ ತರ ಹಾಡಕ್ ಆಗ್ತಿಲ್ಲ, ತುಂಬಾ ಕಷ್ಟಪಡ್ತೀನಿ. ವಯಸ್ಸಾಯ್ತಲ್ವಾ, ಈಗ ನೀರಲ್ಲಿ ನಿಂತು ಸಾಹಿತ್ಯ ಮಾಡು. ಏಯ್, ಅಯ್ಯೋ ಅಮ್ಮ. ಸಾಗೀತ ಅಲ್ವೋ, ಸಂಗೀತ. ಯಾರಿದು ಬುದ್ಧಿನೇ ಇಲ್ದಿರೋ ಮರಿ? ಇವನು ನನ್ನ ಮಗ. ನಿಮ್ಮ ಶಿಷ್ಯನನ್ನಾಗಿ ಮಾಡೋದಿಕ್ ಕರ್ಕೊಂಡು ಬಂದಿದ್ದೇನೆ. ನನ್ ಶಿಷ್ಯನ? ಹೌದು. ಆಗಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ. ತುಂಬಾ ತುಂಟತನ ಮಾಡ್ತಾನೆ. ಬುದ್ಧಿ ಇಲ್ದೇ ಇರೋ ಇವನನ್ನ ಬುದ್ಧಿಶಾಲಿಯನ್ನಾಗಿ ಮಾಡೋದಿಕ್ಕೆ ಈ ಕಾಡಲ್ಲಿರೋ ಬುದ್ಧಿವಂತರಾದ ನಿಮ್ಮಿಂದ ಮಾತ್ರ ಮಾಡೋದಿಕ್ ಸಾಧ್ಯ. ಖಂಡಿತ. ನಿಮ್ಮ ಬುದ್ಧಿ ಬಗ್ಗೆ ನಾನು ಪಂಚತಂತ್ರ ಪುಸ್ತಕದಲ್ಲಿ ತುಂಬಾ ಓದಿದ್ದೀನಿ. ಹೌದು ಹೌದು, ಪಂಚತಂತ್ರ ಕತೆ ಪೂರ್ತಿ ನಾನೇ ಇರೋದು. ನಾಳೆ ಬರ್ಬೇಕಾದ್ರೆ ಅದ್ರದೊಂದ್ ಕಾಪಿ ನನಗೂ ತಗೊಂಡ್ ಬಾ. ಕಾಫಿ ತಗೊಂಡ್ ಬರ್ಬೇಕಾ? ಕಾಫಿ ಅಲ್ಲ ಮಾರಾಯ, ಪಂಚತಂತ್ರ ಕತೆ ಪುಸ್ತಕ. ನಿನ್ನೆ ಕಿವಿನೂ ಕೇಳ್ಸಲ್ವಾ? ಪುಸ್ತಕ ಎಷ್ಟು ಬೇಕಾದ್ರೂ ತಗೊಂಡ್ ಬರ್ತೀನಿ. ಆದ್ರೆ ನೀವು ಇವನನ್ನ ಬುದ್ಧಿವಂತನನ್ನಾಗಿ ಮಾಡ್ಬೇಕು. ಆ ವಿಷಯ ನನಗ್ ಬಿಟ್ಬಿಡು. ಏ ಕೋತಿ, ನಿನಗ್ ಗೊತ್ತಲ್ವಾ? ಅದು ನನಗ್ ಗೊತ್ತಿಲ್ಲ. ಏನದು? 12 ವರ್ಷದಿಂದ ಸ್ಟ್ರೈಟ್ ಮಾಡಕ್ ಆಗದೆ ಇರೋ ನಾಯಿ ಬಾಲನ
ಒಂದೇ ದಿನದಲ್ಲಿ ನೇರ ಮಾಡಿರೋದು ಈ ನರಿ ವೈದ್ಯ. ಹಾ ತುಂಬಾ ಅದ್ಭುತ. ನಾಯಿ ಬಾಲ ಉದ್ದಾಗಿ ಪಕ್ಕದ ಕಾಡಿಗೆ ಹೋಗಿರುತ್ತೆ. ಏಯ್! ಅಯ್ಯೋ ಬಿಟ್ಬಿಡಿ ವೈದ್ಯರೇ, ಚಿಕ್ಕ ಹುಡುಗ ತಾನೆ. ಇದೇ ತರ ನದಿಲಿ 108 ಸಲ ಸ್ನಾನ ಮಾಡಿದ್ಮೇಲೆ ಬೆಳ್ಳಗಾಗ್ದಿರೋ ಕಾಗೆನ ಒಂದೇ ದಿನದಲ್ಲಿ ಬಿಳಿ ಮಾಡಿದ್ದು ಯಾರು ಅಂದ್ರೆ ಅದು ನಾನು. ಹಾ ತುಂಬಾ ಅದ್ಭುತ. ಕಾಗೆ ಕಪ್ಪನ ತೆಗಿಯೋಕೆ ಅದನ್ನ ಬಿಸಿನೀರಲ್ಲಿ ಹಾಕಿದ್ರಾ? ಆ, ಏಯ್! ಕ್ಷಮಿಸ್ಬಿಡಿ ವೈದ್ಯರೇ, ನಾನ್ ಮೊದ್ಲೇ ಹೇಳಿದ್ದೀನಿ ಇವನು ತುಂಬಾ ತುಂಟ. ನೀವೇ ಇವನಿಗೆ ಬುದ್ಧಿ ಕಲಿಸ್ಬೇಕು. ನೀವೇ ಇವನು ತುಂಟತನನ ಕಡಿಮೆ ಮಾಡ್ಬೇಕು. ನಿಮ್ಮ ಈ ತಾಳ್ಮೆ ಬುದ್ಧಿವಂತಿಕೆ ಎಲ್ಲಾನು ಇವನು ಕಲಿಸ್ಬೇಕು. ಏನು ತಾಳ್ಮೆನಾ? ಈಗ್ಲೇ ನನ್ನಲ್ಲಿರೋ ತಾಳ್ಮೆನೆಲ್ಲ ಕಳ್ಕೊಂಡ್ ನಿಂತಿದ್ದೀನಿ. ಅಯ್ಯೋ ವೈದ್ಯರೇ, ನೀವು ನಮ್ಮ ಮೇಲೆ ಕರುಣೆ ತೋರಿಸಿ. ನಿನ್ ಮಗು ಬಗ್ಗೆ ಇರೋ ಕಾಳಜಿ ನನಗ್ ಚೆನ್ನಾಗ್ ಅರ್ಥ ಆಗತ್ತೆ. ಧೈರ್ಯವಾಗಿ ಹೋಗ್ಬಾ. ನಿನ್ ಮಗನ ನನ್ ಜೊತೆಲೇ ಇಟ್ಕೊಂಡು ಅವನನ್ನ ತುಂಬಾ ಬುದ್ಧಿವಂತನಾಗ್ ಮಾಡ್ತೀನಿ. ಅಯ್ಯೋ ಅಪ್ಪ ಹೋಗ್ತಿದ್ದೀರಾ? ಅಪ್ಪ ನಾನು ಬರ್ತೀನಿ. ಅಪ್ಪ ನಿಲ್ಲು. ಅಪ್ಪ ಏ ಕೋತಿ, ಓಡ್ ಹೋಗು. ಅಯ್ಯೋ ಬಿಟ್ಬಿಡಿ. ನಿನ್ ಬಾಲ ನನಗ್ ದಾರ ಇದ್ದಂಗೆ ಕಣೋ. ನಿನ್ ಬಾಲ ಅಂತೆ ಬಾಲ. ಅಯ್ಯೋ ಅಪ್ಪ. ಈ ಕಡೆ ಬಾರೋ. ಅಪ್ಪ ಯಾವಾಗ ನೋಡಿದ್ರು ಕೆಲ್ಸ ಕೊಡ್ತಾರೆ. ಬೆಳಿಗ್ಗೆ ಇಷ್ಟೊಂದು ಕೆಲ್ಸ ಕೊಟ್ಬಿಟ್ಟು ಚಿಕಿತ್ಸೆಗೆ ಹೋಗೋ ವೈದ್ಯರು ಸಂಜೆನೆ ಬರೋದು. ನಾನು ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ನೋ ಇಲ್ಲೋ ಅಂತ ಅವರು ಕೇಳೋದೇ ಇಲ್ಲ. ಇದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ. ನಾನ್ ಸ್ವಲ್ಪ ತರ್ಲೇನೆ, ಅದಕ್ಕಂತ ನನ್ನ ಇಲ್ಲಿ ತಂದ್ಬಿಡೋದ. ಮನೆಯಲ್ಲಿ ಇದ್ದಿದ್ರೆ ಏನು ಮಾಡ್ಬೇಕಂತಿರ್ಲಿಲ್ಲ. ಏ ಮರಿ ಕೋತಿ, ಕೆಲ್ಸ ಮಾಡ್ಲಿಲ್ದಾನೆ ಏನ್ ಕನ್ಸ್ ಕಾಣ್ತಾ ಇದೀಯಾ? ಆ? ನರಿ ವೈದ್ಯರೇ, ಕಾಡಲ್ಲಿ ಜಿಂಕೆಗೆ ಚಿಕಿತ್ಸೆ ಕೊಡಕ್ ಹೋದ್ರಲ್ಲ, ಇಷ್ಟು ತಡವಾಗಿ ಯಾಕೆ ಬಂದ್ರಿ? 2 ವಾರ ಮದ್ದು ಕೊಟ್ರು ಆ ಜಿಂಕೆ ಕೋಡು ಬೆಳಿತಾನೆ ಇದೆ. ಅದಕ್ಕೆ ಅದ್ರ ಕೊಂಬು ಕಿತ್ಕೊಂಡು ಮರದ 2 ಕೊಂಬುನ ಫಿಕ್ಸ್ ಮಾಡ್ಬಿಟ್ಟೆ. ಹೆಂಗೆ ಐಡಿಯಾ? ಇನ್ಮೇಲೆ ಆ ಜಿಂಕೆ ಕೊಂಬು ಬೆಳೆಯಲ್ಲ. ಆ ಜಿಂಕೆ ಕೊಂಬು ತಾನೆ ನಿಮ್ ಕೈಯಲ್ಲಿರೋದು. ಹೌದು ಹೌದು, ಇದನ್ ಮಾರಿದ್ರೆ ತುಂಬಾ ದುಡ್ಡು ಸಿಗತ್ತೆ. ಇದನ್ ನೀನು ಒಳಗ್ ತಗೊಂಡೋಗಿ ಇಟ್ಬಿಡು. ಹಂಗೆ ಮಾಡ್ತೀನಿ. ಇದೇನ್ ವೈದ್ಯರೇ, ಕೈಯಲ್ಲೇನೋ ಇಟ್ಕೊಂಡಿದ್ದೀರಾ? ನನಗ್ ತಿನ್ನೋಕೇನಾದ್ರೂ ತಂದ್ರ? ಹಾ, ಬರೀ ಊಟ ಮಾಡೋದೇ ನಿನಗೆ ಯಾವಾಗ್ಲೂ ನೆನ್ಪಲ್ಲಿರತ್ತೆ. ಮರ್ಯಾದಿಲ್ ನಾನು ಹೇಳಿದ ಕೆಲಸ ಮಾಡಿ ಹೋಗು. ಸರಿ ವೈದ್ಯರೇ. ಇದ್ರಲ್ಲಿರೋದು ಖರ್ಜೂರ ಅಂತ ಅವನಿಗೆ ಗೊತ್ತಾಗ್ಲೇಬಾರ್ದು. ಎಷ್ಟು ರುಚಿಯಾಗಿದೆ. ಆ ಜಿಂಕೆ ಕೊಟ್ಟಿರೋ ದಕ್ಷಿಣೆ ತುಂಬಾ ರುಚಿಯಾಗಿದೆ. ಬಿಸಿಲು ತುಂಬಾ ಇದೆಯಪ್ಪ. ಹಾ, ಅದ್ರ ಒಳಗಡೆ ಏನಿರ್ಬೋದು? ಪಾಯಸ ಇರ್ಬೋದಾ? ಏನೋ ಅದು ಹಾಗೆ ಗುರಾಯಿಸ್ತಾ ಇದೆಯಾ ಅದನ್ನ? ಇದ್ರ ಒಳಗಡೆ ಏನಿದೆಯಾ ಅಂತ ನೀವ್ ಇನ್ನೂ ಹೇಳೇ ಇಲ್ಲ. ಅದೆಲ್ಲ ನಿನಗ್ಯಾಕೋ? ಇದು ಒಂದು ವೈದ್ಯ ಶಾಲೆ, ಅದಕ್ಕೆ ಏನೇನೋ ತರ್ತಿರ್ತೀನಿ. ಗೊತ್ತಾಯ್ತಾ ನಿನಗೆ? ಅರ್ಥ ಆಯ್ತು, ಆದ್ರೆ ಈ ಪಾತ್ರೆ ಒಳಗೆ ಏನಿದೆ ಅಂತ ಗೊತ್ತಾಗಿಲ್ಲ. ಗೊತ್ತಾಗಿರೋ ಅಷ್ಟು ಗೊತ್ತಾಗಿದ್ರೆ ಸಾಕು. ಗೊತ್ತಾಯ್ತಾ? ಗೊತ್ತಾಯ್ತು. ನನಗ್ ಬೇಕಾಗಿರೋ ವಸ್ತುನೆಲ್ಲ ಅದ್ರಲ್ಲಿ ತೆಗ್ದಿಟ್ಟಿದ್ಯಾ? ಇಟ್ಟ್ಯಾ? ಹಿಡಿದ್ರಿ ಹಲ್ ಕೀಳೋಕಿಟ್ಟಿಟ್ಯಾ? ಹಲ್ಪುಡಿನ. ಅಯ್ಯೋ, ಹಲ್ ಪುಡಿ ಅಲ್ವೋ, ಹಲ್ ಕಿಟ್ಟು. ಅಯ್ಯೋ, ಎಷ್ಟು ತಲೆ ತಿಂತಾನೆ. ಹಲ್ ನೋವು ಅಂತ ಒದ್ದಾಡ್ತಿರೋ ಹುಲಿಗೆ ಟ್ರೀಟ್ಮೆಂಟ್ ಕೊಡಕ್ ಹೋಗ್ತಿದ್ದೀನಿ. ಅರ್ಥ ಆಯ್ತಾ? ಅವರೆಲ್ಲ ಹಲ್ಲನ್ನು ಕಿತ್ಕೊ ಬರ್ಬೇಕು. ಕೆಲವು ಸಮಯ ಅವ್ರ ಉಗುರನ್ನು ಕಿತ್ಕೊ ಬರ್ಬೇಕಾಗತ್ತೆ. ಅರ್ಥ ಆಯ್ತಾ ನಿನ್ಗೆ? ಅದಕ್ಕೆ ಈ ಹಲ್ ಕಿಟ್ಟು. ಅದನ್ನ ಬ್ಯಾಗಲ್ಲಿ ಹಾಕಿದೀನಿ. ಹಾ, ಹಾಗಾದ್ರೆ ನಾನಿನ್ ಹೊರಡ್ತೀನಿ. ಗುರುಗಳೇ, ಹುಲಿನ ನೋಡಕ್ ತಾನೇ ಹೋಗ್ತಿದ್ದೀರಾ? ಅದಕ್ಕೂ ಮುಂಚೆ ಆ ಪಾತ್ರೆಯಲ್ಲಿ ಏನಿದೆ ಅಂತ ತಿಳ್ಕೋಬಹುದಾ? ಆ, ಎಷ್ಟು ತೊಂದರೆ ಕೊಡ್ತೀಯ ನೀನು. ಅದ್ರಲ್ಲಿ ಏನಿದೆ ಅಂದ್ರೆ ವಿಷ ಇದೆ.
ಮದ್ದು ಮಾಡೋಕೆ ಅಂತೇಳಿ ಇಲ್ಲಿಗೆ ತಗೋ ಬಂದಿದ್ದೀನಿ. ನೀನ್ ಅದನ್ನೆಲ್ಲ ತೆಗಿಬೇಡ ಇನ್ನು. ಅಯ್ಯೋ, ವಿಷ ಅಂದ್ರೆ ನಾನು ಹತ್ರನೇ ಹೋಗಲ್ಲ. ಹಾ ಸರಿ, ನಾನಿನ್ ಹೋಗ್ತೀನಿ. ಖರ್ಜೂರ ಅಂತ ಅದು ನೀನ್ ತಿನ್ಬೇಡ. ಅಯ್ಯೋ, ಹತ್ರನೇ ಹೋಗಲ್ಲ. ಅದ್ ನನ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹುಲಿ ಹಲ್ ಕಿತ್ತಿದ ತಕ್ಷಣ ಎಲ್ಲ ಮುಗ್ದೋಗುತ್ತೆ ಅಲ್ವಾ ವೈದ್ಯರೇ? ಆದ್ರೆ ನನ್ಗೆ ಒಂದು ಅರ್ಥ ಆಗ್ತಿಲ್ಲ, ಇವರು ಈ ವಿಷಾನ ಇಲ್ಲೇ ತಗೊಂಡ್ ಬಂದಿಟ್ಟಿದ್ದಾರೆ. ಇದರಿಂದ ಇವ್ರಿಗೇನು ಉಪಯೋಗ ಅರ್ಥ ಆಗ್ತಿಲ್ವೇ? ಏನೇ ಆದ್ರೆ ನನ್ಗೇನು, ನಾನ್ ಯಾವ್ದಕ್ಕೂ ಒಂದ್ಸಲ ತೆಗೆದ್ ನೋಡ್ತೀನಿ, ಆಮೇಲೆಲ್ಲ ನನ್ಗೆ ಗೊತ್ತಾಗುತ್ತೆ. ಏನಿದ್ರಿಂದ ಖರ್ಜೂರದ ವಾಸನೆ ಬರ್ತಿದೆ? ನೋಡ್ತೀನಿ. ಇದು ಖರ್ಜೂರನೇ. ವಿಷ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ಛೇ, ನನಗ್ ಒಂದೂನು ಕೊಡ್ದೆ ಎಲ್ಲ ಒಬ್ರೇ ತಿನ್ಬೇಕು ಅಂತ ಈ ತರ ಸುಳ್ಳು ಹೇಳಿರ್ಬೇಕು ವೈದ್ಯರು. ನಾನಿದನ್ನ ಪೂರ್ತಿಯಾಗಿ ತಿನ್ಬಿಡ್ತೀನಿ. ಆಹಾ, ಏನ್ ರುಚಿಯಾಗಿದೆ. ನನಗಿವತ್ತು ತುಂಬಾ ಅದೃಷ್ಟದ ದಿನ. ಖರ್ಜೂರ ಎಲ್ಲ ಖಾಲಿ ಆಯ್ತು. ಈಗ ವೈದ್ಯರು ಬಂದ್ರೆ ಏನ್ ಹೇಳಿ? ಈಗ ಬೇಗ ಏನಾದ್ರೂ ಯೋಚನೆ ಮಾಡ್ಬೇಕು. ನರಿ ವೈದ್ಯರ ಸುಂದರವಾದ ಕನ್ನಡಿ, ಇದನ್ನು ಉಪಯೋಗಿಸಿ ಏನಾದ್ರೂ ಮಾಡ್ಬೇಕು. ಮರಿಕೋತಿ, ಮರಿಕೋತಿ, ಎಲ್ಲಿಗೆ ಹೋದ ಇವನು? ಮರಿಕೋತಿ, ಇವನಿಗೇನಾಯ್ತು? ಮರಿಕೋತಿ, ಮರಿಕೋತಿ, ಕಂದ, ಕಣ್ಬಿಟ್ಟು ನೋಡಪ್ಪ. ವೈದ್ಯರೇ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ನಿನಗೇನಾಯ್ತಪ್ಪ ಕಂದ? ವೈದ್ಯರೇ, ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡ್ಬಿಟ್ಟೆ. ಪರವಾಗಿಲ್ಲ, ನೀನು ಸಣ್ಣ ಮಗು ಅಲ್ವಾ, ನೀನು ಕ್ಷಮಿಸಿದೀನಿ. ಈಗ ವಿಷಯ ಹೇಳು. ನಿಮ್ಮ ಸುಂದರವಾದ ಕನ್ನಡಿ ನನ್ನ ಕೈಯಿಂದ ಜಾರಿ ಹೊಡೆದೋಯ್ತು ವೈದ್ಯರೇ. ಏನು, ನನ್ ಕನ್ನಡಿ ಕೆಳಗ್ ಬಿದ್ದು ಒಡೆದು ಹೋಯ್ತಾ? ಅಯ್ಯೋ ದೇವ್ರೇ, ಇನ್ ಹೇಗಪ್ಪ ನಾನು ದಿನ ನನ್ನ ಸೌಂದರ್ಯನ ನೋಡ್ಕೊಳ್ಳಿ? ಎಲ್ಲಾನು ನೀನು ನಾಶ ಮಾಡ್ಬಿಟ್ಟಿಯಲ್ಲ. ನೀವು ಬಂದ್ಮೇಲೆ ನನ್ನ ಸಿಟ್ಟಿಂದ ಬೂದಿ ಮಾಡ್ತೀರಾ ಅಂತ ಅನ್ಕೊಂಡು ನೀವು ಇಟ್ಟಿರೋ ವಿಷಾನ ಎಲ್ಲ ತಿನ್ಬಿಟ್ಟು ಸಾಯೋಕಂತ ಕಾಯ್ತಾ ಇದ್ದೀನಿ ವೈದ್ಯರೇ. ಏನೋ ಅದನ್ನು ತಿಂದು ಬಿಟ್ಟಿಯಾ? ಅಯ್ಯೋ ದೇವ್ರೆ, ಎಂತ ತೊಂದ್ರೆ ಅಪ್ಪ ಇದು. ಅದ್ರಲ್ಲಿರೋದೆಲ್ಲ ತಿಂದ್ಬಿಟ್ಟಿಯಲ್ಲ ನೀನು. ಏನಾದ್ರೂ ಸ್ವಲ್ಪನಾದ್ರೂ ಉಳಿಸಿದ್ಯಾ? ಸಾಯೋದಕ್ಕೋಸ್ಕರ ಅದನ್ನ ಪೂರ್ತಿ ತಿಂದ್ಬಿಟ್ಟೆ. ನಿನ್ನ ಶಾಪ ಕೊಟ್ಬಿಡಿ ವೈದ್ಯರೇ. ಹೇಳೋ ಮರಿಕೋತಿ, ಎಲ್ಲ ನಂದೇ ತಪ್ಪು. ಅದ್ರಲ್ಲಿರೋದು ಖರ್ಜೂರ ಅಂತ ನಾನು ಹೇಳಿದಿದ್ರೆ ನನಗೋಸ್ಕರ ನೀನ್ ಸ್ವಲ್ಪನಾದ್ರೂ ತೆಗ್ದಿಡ್ತಿದ್ದೆ. ನನ್ ಸ್ವಾರ್ಥದಿಂದ ನಾನ್ ನಿನಗೆ ಅದ್ರ ಬಗ್ಗೆ ಸುಳ್ಳು ಹೇಳ್ದೆ. ಅದಕ್ಕಾಗೆ ನನಗೆ ಅದನ್ನ ತಿನ್ನೋಕೆ ಆಗ್ಲಿಲ್ಲ. ಈಗ ನನಗೆ ಒಂದ್ ವಿಷಯ ಅರ್ಥ ಆಯ್ತು, ಸುಳ್ಳು ಹೇಳೋದು ತಪ್ಪು ಅಂತ. ನನ್ನ ಕ್ಷಮಿಸ್ಬಿಡಿ ವೈದ್ಯರೇ, ನಿಮ್ ಕನ್ನಡಿ ನಾನು ಹೊಡೆದಾಕ್ಬಿಟ್ಟೆ. ಪರವಾಗಿಲ್ಲ ಮರಿಕೋತಿ, ಒಳ್ಳೆ ಗೆಳೆಯ ಇದೆಯಲ್ಲ, ಇನ್ನೇನಕ್ಕೆ ಆ ಕನ್ನಡಿ?